ಬೆಳಗ್ಗೆ ಎದ್ದು ಮಾರ್ನಿಂಗ್ ವರ್ಕೌಟ್ ಮುಗಿಸಿ ರೆಸ್ಟ್ ಮಾಡ್ತಾ ಇದ್ದೆ. ನನ್ನ ಫ್ರೆಂಡ್ ಕಾಲ್ ಮಾಡಿ ಕರೆದ. ಯಾಕೆ ಅಂತ ನೋಡೋಣ ಬನ್ನಿ. ಎಲ್ಲೋ ಹೋಗ್ಬೇಕು ಅಂತ ಬೈಕ್ಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋದ್ವಿ. ಹೋಗುವಾಗ ತಿಂಡಿ ಮಾಡ್ಕೊಂಡು ಹೋದ್ವಿ. ನಾವಿಬ್ರು ರೌಂಡ್ಸ್ ಹೋಗಿ ತುಂಬ ದಿನ ಆಯಿತು. ಅದಕ್ಕೆ ಒಂದು ಲಾಂಗ್ ಡ್ರೈವ್ ಬಂದ್ವಿ. ಲಾಂಗ್ ಡ್ರೈವ್ ಅಂತೇನಿಲ್ಲ, ಧರ್ಮಸ್ಥಳ ಸಂಘ ಕಟ್ಟಾಗಿ ಸೇರ್ಕೊಳ್ಳೋಣ. ಕೆಡಿಸ್ತವನ ಶೋರೂಮ್. ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರ. ಸಿದ್ದರಾಮಯ್ಯ ಈ ಕಡೆ ಗಿಲ್ಲಿ ಕೊಟ್ರಂಗ ತಲ ಬುಗ್ಗು 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 ಅನ್ಬಿಡ್ಬೇಕು. ಅರವೆಗೆ ಬಂದ್ವಿ. ಕಲೆಕ್ಷನ್ ಇಲ್ಲಿಂದ ಸ್ಟಾರ್ಟು. ಕಸ್ಟಮರ್ ಬರೋಕ್ಕೆ 1 ಅವರ್ ಬೇಕು ಅಂದರು. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ವೆಯ್ಟ್ ಮಾಡಿ ಸುಸ್ತಾಗಿ ಜ್ಯೂಸ್ ಕುಡಿತಾ ಇದ್ದೀವಿ. ಜ್ಯೂಸ್ ಕುಡಿ ಅಂದ್ಬಿಟ್ಟು ಕಾಸಿಲ್ಲ ಅಂದ್ಬಿಟ್ಟ. ಕಾಸು ಕೊಡಂడి ಅನ್ನ ಟ್ರೈನ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ. ಸರಿ ಅಂತ ನಾನೇ ಕಾಸು ಕೊಟ್ಟೆ. 1000 ಕೋಟಿ ಹೊಡೆಯರ್ರಿ. ಕಲೆಕ್ಷನ್ಗೆ ಅಂತ ಬಂದರೆ ಭಾನುವಾರ ಕೊಡ್ತೀವಿ ಅಂತ ಹೇಳಿದ್ರು. ಅಷ್ಟು ದೂರದಿಂದ ನಾವು ಪೆಟ್ರೋಲ್ ಚಾರ್ಜ್ ಹಾಕೊಂಡು ತಿಂಡಿ ಮಾಡ್ಕೊಂಡು ಬಂದ್ವಿ. ಬಂದ್ವಿ ಅವ್ರಿಗೋಸ್ಕರ ಕಾಯ್ತಾ ಇದ್ವಿ. 1 ಅವರ್ ಕಾದಿದ್ದೀವಿ. ಆದರೂ ಅವರು ಕಲೆಕ್ಷನ್ ಬರೋವಾರ ಕೊಡ್ತೀವಿ ಅಂತ ಹೇಳಿದರು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಕೇಕೆ ಉಂಡಿ ಶಿವಪುರಕ್ಕೆ ಹೋಗ್ತಾ ಇದ್ವಿ. ಅರವೆಗೆ ಹೋಗಿದ್ವಿ. ಅರವೆಗೆ ಕಲೆಕ್ಷನ್ ಆಗಲಿಲ್ಲ. 12 ಗಂಟೆ ಆಯಿತು. ಮಧ್ಯಾಹ್ನ ಆಯಿತು. ಊಟ ಇಲ್ಲ, ಅನ್ನ ನೀರಿಲ್ಲ. ಫಸ್ಟ್ ಟೆಲಿಕಾಲಿಂಗ್ ಮಾಡ್ಕೊಂಡು ಕೇಳ್ಕೊಂಡು ಇದರ ಮನೇಲಿ ಇಲ್ವಾ ಅಂತ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಜಮೀನಲ್ಲಿದ್ದರು. ಕಲೆಕ್ಷನ್ಗೆ ಜಮೀನಿಗೆ ಬಂದಿದ್ದೀವಿ. ಸಾವಿರಾರು ಕುರಿಗಳು ಒಡೆಯೋರಿಗೆ ಅಲ್ಲಿ ಬರ್ತಾವ್ರು ನೋಡಿ. ಕೇಕೆ ಉಂಡಿ ಕಲೆಕ್ಷನ್ ಬಂದ್ವಿ. ಪರವಾಗಿಲ್ಲ, ಕೇಕೆ ಉಂಡಿಲಿ ಸ್ವಲ್ಪ ಕಲೆಕ್ಷನ್ ಆಯಿತು. ಮತ್ತೆ ಶಿವಪುರ ಕಲೆಕ್ಷನ್ ಮಾಡ್ಕೊಂಡು ಬೇರೆ ಕಡೆ ಹೋದ್ವಿ. ಅವರು ನಮ್ಮ ಥರನೇ ರೈತರು. ಅದಕ್ಕೆ ನಾವು ಅವ್ರು ಹೇಳಿದ ಜಾಕೆ ಬಂದಿದ್ದೀವಿ. ಬರ್ಬೇಕಾದ್ರೆ ರೋಡ್ ಗೊತ್ತಾಗ್ಲಿಲ್ಲ, ಅದಕ್ಕೆ ಕೇಳ್ಕೊಂಡು ಬಂದ್ವಿ. ಸ್ಟ್ರೈಟಾ ಸ್ಟ್ರೈಟ್ ಇಲ್ಲ ಲಾಗ್ ನೋಡಿ. ನಮ್ಮ ನಗರದಲ್ಲಿ ತಿಕ್ಕಡು ನಮಗೆ ರೂಟ್ ಗೊತ್ತಿಲ್ಲ. ಬರ್ಬೇಕಾದ್ರೆ ಒಬ್ರು ಅವ್ರ ಜಮೀನಿಗೆ ಜನರ ದೃಷ್ಟಿ ಆಗ್ಬಾರ್ದು ಅಂತ ಸಿನಿಮಾ ಹೀರೋನ್ಗಳ ಫೋಟೋಗಳು ಹಾಕೊಂಡಿದ್ದಾರೆ. ಎಲ್ಲ ಊರನ್ನು ಸುತ್ತ ಬಂದ್ಮೇಲೆ ಕೊನೆಗೆ ನಮ್ಗೆ ಅನ್ಸಿದ್ದು ಏನಂದ್ರೆ